ಕರುನಾಡಲ್ಲಿ ಈ ಕರೋನಾ ಹೆಮ್ಮಾರಿ ದಿನ ಕಳೆದಂತೆ ತನ್ನ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ತಾ ಇದೆ. ಶತಕವನ್ನ ದಾಟಿದೆ. ಒಂದು ಕಡೆ ರೂಪಾಂತರಿ ಜೇನ್ವನ್ನ ಆತಂಕವಾದರೆ ಮಗದೊಂದು ಕಡೆ ಐಸಿಯುಗೆ ದಾಖಲಾಗ್ತಾ ಇರೋರ ಸಂಖ್ಯೆ ಕೂಡ ಹೆಚ್ಚಾಗಿದ್ದು ಆತಂಕವನ್ನ ಮತ್ತಷ್ಟು ಜಾಸ್ತಿ ಮಾಡ್ತಾ ಇದೆ. ಕರುನಾಡ್ನಲ್ಲಿಂದು ಕೊರೋನಾ ಸ್ಫೋಟ, 103 ಮಂದಿಗೆ ಸೋಂಕು, ಮೈಸೂರಿನಲ್ಲಿ 1 ಬಲಿ, ಬೆಂಗಳೂರು ಒಂದರಲ್ಲೇ 80 ಕೇಸ್ ಪತ್ತೆ. ದೇಶ ರಾಜ್ಯದಲ್ಲಿ ಕೋವಿಡ್ ರೂಪಾಂತರಿ ಪ್ರಕರಣಗಳ ಸಂಖ್ಯೆ ಶತಕ ದಾಟಿದೆ. ಕರುನಾಡ್ನಲ್ಲಿಂದು 103 ಮಂದಿಗೆ ಸೋಂಕು ದೃಢಪಟ್ಟಿದ್ದು, ಬೆಂಗಳೂರಿನಲ್ಲಿ 80 ಕೇಸ್ಗಳು ದಾಖಲಾಗಿವೆ. ಮೈಸೂರಿನಲ್ಲಿ 1 ಬಲಿಯಾಗಿದೆ. ಈ ಮಧ್ಯೆ ರಾಜ್ಯದಲ್ಲಿ ಟೆಸ್ಟಿಂಗ್ ಪ್ರಮಾಣವೂ ಏರಿಕೆಯಾಗಿದೆ. ಇಂದು 7262 ಮಂದಿಗೆ ಕೊರೋನಾ ಟೆಸ್ಟ್ ಮಾಡಲಾಗಿತ್ತು. ಅದರಲ್ಲಿ 100 ಮಂದಿಗೆ ಸೋಂಕು ದೃಢಪಟ್ಟಿದೆ. JN1 ಭೀತಿ ಮಧ್ಯೆ ಮತ್ತೊಂದು ಶಾಕ್, ಐಸಿಯು ದಾಖಲಾತಿ ಪ್ರಮಾಣ ಏರಿಕೆ. ಕೊರೋನಾ ರೂಪಾಂತರಿ JN1 ಆತಂಕದ ಮಧ್ಯೆ ರಾಜ್ಯದ ಜನರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಐಸಿಯುಗೆ ದಾಖಲಾಗುವವರ ಸಂಖ್ಯೆ ಹೆಚ್ಚಳ ಆಗಿದ್ದು ಮತ್ತಷ್ಟು ಭೀತಿ ಶುರುವಾಗಿದೆ. ಐಸಿಯು ದಾಖಲಾತಿ ಏರಿಕೆ. ಡಿಸೆಂಬರ್ 23 6, ಡಿಸೆಂಬರ್ 24 7, ಡಿಸೆಂಬರ್ 25 7, ಡಿಸೆಂಬರ್ 26 16. ಒಟ್ಟಾರೆ ಪಾಸಿಟಿವ್ ಪ್ರಕರಣದ ಮಧ್ಯೆ ಐಸಿಯು ದಾಖಲಾತಿ ಹೆಚ್ಚಾಗ್ತಾ ಇದ್ದು, ಆರೋಗ್ಯ ಇಲಾಖೆ ಯಾವ ರೀತಿ ನಿಗಾ ವಹಿಸಿ ಕಂಟ್ರೋಲ್ ಮಾಡುತ್ತೋ ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.